ನಮಸ್ಕಾರ ಪ್ರಿಯ ವೀಕ್ಷಕರೇ, ಕಲಾ ಸಂಗಮ ಮೆಲೋಡಿ ಸೆರೆಬೆಲ್ಲೂರು ತಂಡದ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಒದಗಿಸಿಕೊಡಲಾಗುವುದು. ಯಾವುದೇ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ ಈ ನಂಬರ್ಗೆ. ಹೇಳ್ರಜ್ಜ. ಈ ವರ್ಷದ ಹ್ಞೂ ರಾಜ. ಕುರುಡಿಗಿ ಗದ್ದಿ ದರ್ಗಾದ ಒಳಗ ಕಡೆ ಗದ್ದಿಗಪ್ಪ ಇದು. ಹ್ಞೂ ರಾಜ. ಇಲ್ಲಿ ಹ್ಞೂ ರೀ. ಮತ್ತ 3 ದಿನದ ಜಾತ್ರಾಗಿಂದ ಇಲ್ಲಿ ಗದ್ದಿಗೆ ಚಲೋ ಆಯ್ತದೆ, ಹಂಗ ಮಾಡೋಣ. ಮೂರಮ್ಮ. ಹ್ಞೂ ರೀ. ಭಾಳ ದೂರದಿಂದ ಭಾಳ ಸಡಗರ ಭಾಳ ಅಜರಮಲ್ಲಿಂದ ನಡೀತೈತಿ ಮೂರಮ್ಮ. ನಡೆಯಬೇಕಜ್ಜ. ಭಾಳ ಹ್ಞೂ ರೀ. ಗದ್ದಲು ಭಾಳ ಆಗುತ್ತೆ. ಹ್ಞೂ ರೀ. ಎಲ್ಲ ಸಂಬಳ ಮತ್ತೆ? ಯಾರು ನನ್ನ ಮೂರಮ್ಮಕ್ಕೆ ಬರ್ತೀರಿ, ಹ್ಞೂ ರೀ. ಆ ಮೂರಮ್ಮದಾಗ ಯಾರಿಗೆ ಹಾದು ಬಂದನ ಆಶೀರ್ವಾದ ಅವ್ರವ್ರ ಹ್ಞೂ. ಮಕ್ಕಳಿಲ್ದವರಿಗೆ ಮಕ್ಕಳ ಫಲ, ಹ್ಞೂ ರೀ. ನೌಕರಿ ಇಲ್ದವರಿಗೆ ನೌಕರಿದು, ಹೌದು. ಗಾಳಿ ದೆವ್ವ ಕೋರ್ಟು ಕಚೇರಿ, ಹ್ಞೂ ರೀ. ಆಸ್ತಿ ಇದು, ಹ್ಞೂ. ಗಂಡ ಬಿಟ್ಟು ಆದದ್ದು, ಹ್ಯಾಂಡ್ರ ಬಿಟ್ಟು ಓಡಿದ್ದು, ನೋಡ್ರಿ ಈ ವರ್ಷ ಹ್ಞೂ ರೀ. ಯಾರಿಗೆ ಹ್ಞೂ. ಯಾರು ಬಂದಿರ್ತಾರೆ ನನ್ನ ಜಾತ್ರೆಗೆ, ಹ್ಞೂ ರೀ. ಯಾವ ಭಕ್ತರು ಅಗ್ನಿ ಹಾವು ಟೈಮ್ ಕಲ್ಲಿ ನನ್ನ ಆಶ್ವಾಸದಾಗ ಇರ್ತಾರ, ಹ್ಞೂ ರೀ. ವರ್ಷದ ಭವಿಷ್ಯ ಹ್ಞೂ ರೀ. ಹೊಟ್ಟು ಹೊಡೆದು ಹ್ಞೂ ರೀ. ಪಡ್ಕೋಬಹುದು. ಹ್ಞೂ ರೀ. ಯಾವುದೋ ಸಮಸ್ಯೆ ಇದ್ರ ಹ್ಞೂ ರೀ ಅಜ್ಜ. ಎಲ್ಲರೂ ಬಂದ್ರೆ ಅಜ್ಜ. ಅಕ್ಕಿ ಹಾದು ಏನು ಬಂದು ನಾನು ಹ್ಞೂ. ಆಶೀರ್ವಾದ ಮಾಡ್ತೀನಿ. ಹ್ಞೂ. ಯಾವುದು ಹ್ಞೂ. ಮುಂದಲ ವರ್ಷ ಅನ್ನತ್ಲೆ ಅವು ಧ್ವಜ ಊರ್ಬೇಕು, ನಿಶಾನೆ ಹಾರ್ಬೇಕು. ಹಾರಿಸಬೇಕಜ್ಜ. ಈಗ ಈ ನಂಬರ್ನ್ಯಾಗ ಹ್ಞೂ. ಹುಬ್ಬಳ್ಳಿಗೆ ಬರ್ಬೇಕು ವಸ್ತಿ. ಬರ್ಬೇಕ್ರಿ ಅಜ್ಜ. ಆಗಲೇ ನಾವು ನುಡಿಸಿವಿ, ಅದನ್ನ ಹೇಳೀವಿ, ಬರ್ತಾರೆ ಅಜ್ಜ. ಹ್ಞೂ. ಹೇಳ್ರಿ ಅಜ್ಜ.
ಈ ಇಂಡಿ ಕಡೆ ಎಲ್ಲಾರು ಬಂದಾರ ನೋಡು ಗಂಡ ನಿಂತಿಬ್ರು. ಹಿಂದಿ ಕಡೆ ಇಬ್ರು ಬರ್ರಿ ಇನ್ನೇ ಪಲ್ಲೆ ಬರ್ರಿ ಬರ್ರಿ ಯಾಕೆಂದ್ರಮ್ಮ ಹೇಳ್ರದ್ದ ಇಷ್ಟೊತ್ತನ ಏನು ನಾನು ಹೇಳಿದೆ ಅಂಗಡಿಗಳನ್ನ ಈ ಹೆಬ್ಬಳ್ಳಿ ಹತ್ತಲಿಂದ ಪಡ್ಕೋಬೇಕು ಅಂದ್ರ ದುಡ್ಕೋಬೇಕು, ನಡ್ಕೋಬೇಕು, ಪಡ್ಕೋಬೇಕು. ನಿಮ್ ಮನೆಗೆ ಅಲ್ಲೇ ಅದ ಓಣಿ ಒಳಗ ನಿಮ್ಮ ಮಂದಿ ನಿಮ್ಮನ್ನ ಏಳಿಗೆ ಆಗಲ್ದಂಗ ಗಂಡ್ರು ಹೆಣ್ರು ಮಕ್ಕಳು ಒಂದ್ ಆಗಲ್ದಂಗ ಮಾಡಿಸಿದ್ದಾಗೈತಿ. ಇದು ಕೊಡ್ರಿ ಯಜಮಾನ್ರ ನಾಳೆ ಅಮಾಸಿ ದಿವಸ ಬಂದ ಆಶೀರ್ವಾದ ಕಾಯುವರಿ. ನಲ್ಲೆ ಬೆಳೆ ಬರ್ರಿ ಹೊಲ ಇದ್ರ ಹೊಲಕ್ ಬಂದು ಮನಿಗ್ ಬಂದು ಒಯ್ರಿ. ಕತ್ತಲ ರಾತ್ರಿ ದಿವಸ ವಸ್ತಿ ಬರ್ರಿ. ಅಲ್ಲಿ ಬೆಳೆ ಬರ್ಬೇಕ್ರಿ. ನನ್ ಬೂದಿ ಯಾರ ನಂಬಿ ಮಾಡ್ಕೊಂತೀರಿ ಅವ್ರಿಗೆ ಎಂದೂ ಕೈ ಬಿಡುದಿಲ್ಲ. ಅವ್ರು ಏಟ್ ಮಾಡಿಸ್ತಾರೋ ಮಾಡಿಸ್ಲಿ, ಏಟ್ ನಿಮ್ಮನ್ನ ಕಾಡ್ತಾರೋ ಕಾಡ್ಲಿ, ಅದಕ್ಕೆ ನಾ ಇರ್ತೀನಿ. ಈ ಹೊತ್ತು ಮುನಿದ್ರೆ ಸೆರೆಬೇಕು ನೋಡಪ್ಪ, ನಿನಗೆ ಅದನ್ನ ಬಿಡ್ಬೇಕ. ಹಂಗನ್ನೋಗಿದ್ರು ವಚನ ತೋರಿ, ನನ್ನ ಹೆಸರು ಕಡಬಾರ್ದು. ಅವ್ರು ನೋಡ್ಬೇಡ್ರಿ, ನಿಮ್ದು ತಲಬ್ನಾರು ನೆಮ್ಮದಿ ಕೇಳ್ತಾರ. ನನ್ನ ಕಾಯಿ ಓದ ಕಟ್ಕೊಂಡ್ರ ನಾವು ಅಪ್ಪು ಸುಳಿ ಬೀಳ್ಬಾರ್ದು, ಮತ್ತೆ ಕಿರಿಯದಾಗ ಬೀಳ್ಬಾರ್ದು. ನಾವು ದಿವಸ ನಮ್ಗ ಅದು ಈಗ 63 ವಯಸ್ಸವ, ನಮ್ಗ ಅದು ಇಲ್ಲಾರ್ದೆ ಹೇಳ್ಬೇಕು, ಅಪ್ಪನ ಕಿರಿಯದಾಗ ಬೀಳ್ಬಾರ್ದು. ಕೇಳು ಅಜ್ಜನ ಕೇಳು, ಹೇಳ್ತಾನ ಉತ್ತರನ. ಎದ್ದುದ ಅವ್ರಿಗೆ ಅಪ್ಪು ನಾನ್ ನಡ್ಕೋತೀನ್ರಿ ಅಜ್ಜಾರ, ನನ್ನ ಮಕ್ಕಳಿಗೆ ಗಂಡ್ರಿ ಚಲೋ ಇಡ್ರಿ, ನನಗ ಎಲ್ಲ ನನ್ ಕಷ್ಟನ ಪಗಾರ ಮಾಡಿ ನನಗ್ರಿ ಬರೀ ಅವ್ರು ಏನತ್ತಾರಿ ಹಾಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ, ನನಗ ನಾ ಜೀವ ಹೊಡಿತಾರ್ರಿ ನನಗ್ರಿ. ಪ್ರಸಾದ್ ಕೊಡ್ರಿಪ್ಪ. ಮೊದಲೇ ಹೇಳ್ಬೇಕು ಅಪ್ಪು. ಅವ್ರಿಗೆ ಅವ್ರ ಅಜ್ಜಾರ ಅವ್ರನ್ನೇ ಆಶೀರ್ವಾದ ಮಾಡ್ತಾರ ಮಾಡ್ತಾರೆ. ಶಿವಮೊಗ್ಗ ಕಡೆಯಲ್ಲಿ ಒಬ್ಬ ಜನ ಬಂದನು. ಭಯ್ಯ ದೇವ್ರ ಸವಾರಿ ದೇವ್ರ ಬಗ್ಗೆ ಹೇಳಿ, ಈಗ ನಿನ್ನ ಮಗಳ ಸಂಬಂಧ ಕಂಪ್ಲೇಂಟ್ ಮಾಡ್ತೀವಿ, ಒಳಗೆ ಹಾಕಿಸ್ತೀವಿ, ಹಿಡ್ಕೊಂಡು ಹೋಗ್ತೀವಿ, ಓಡಿಸ್ಕೊಂಡು ಹೋಗ್ತೀವಿ ಅಂತ ಏನು ಸುದ್ದಿ ಅಂತೈತೆ ಅದ್ರ ಬಗ್ಗೆ ಹೇಳಿ. ಕಂಪ್ಲೇಂಟ್ ಕೊಡ್ರಿ. ನಾಳೆ ಮಾಸಿ ಬಾ, ಆಶೀರ್ವಾದ ಕಾಯಿ ಓದ್ ಕಟ್ಟ, ನಾನು ಬುದ್ಧಿ ನಂಬ. ಅವ್ರು ಹೆಂಗೆ ಕಂಪ್ಲೇಂಟ್ ಕೊಡ್ತಾರೋ, ಹೆಂಗೆ ಒಳಗೆ ಹಾಕಿಸ್ತಾರ ನಾನು ನೋಡ್ತೀನಿ. ಏನಾಗುಲ್ಲ, ನೀ ಎದ್ರಕ್ಕೆ ಹೋಗ್ಬೇಡ, ಭಯ ಪಡಿಬೇಡ. ನಾನು ಬೂದಿ ಒಂದು ನಂಬು, ಮುಸಾಫ್ ಮಾಡ, ದುವಾ ಬೇಡ. ಪಜ್ಜಾರ್ ನಮಾಜ್ ಮಾಡಿ ನಾವೆಲ್ಲರೂ ಇರ್ತೀವಿ. ಕೂದಲು ಹೇಳಿ ಅಟ್ ಗರ್ವಂಕ ಆಗಲ್ಲ ಹಂಗ ನಾ ಕಾಪಾಡ್ತೀನಿ ನಿನ್ನ ಮಗಳನ್ನ, ನಿನ್ನ ಮಗನ್ನ. ದೊಡ್ಡ ಹೊಡೆದು ಹೋಗು, ನಾನು ಪ್ರಸಾದ್ ತಗೊಂಡು. ನೋಡ್ರಿ ಆಶೀರ್ವಾದ ಫುಲ್ ಆಶೀರ್ವಾದ ಮಾಡ್ರೆ ನೆಂಬೇರಿ ಸಮಸ್ಯೆ ಬಂದಲ್ಲಿ ತೊಗೊಂಡ್ರು ಕಾಯಿ ಬಿಟ್ಟು ಭಾಷೆ ಬರ್ರಿ ಬೈಟೋಜಿ